2019 ಫೆಬ್ರವರಿ 14ರಂದು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ವಾಹನವೊಂದರ ಮೇಲೆ ಉಗ್ರರ ದಾಳಿ ನಡೆದು ಅದರಲ್ಲಿದ್ದ 40 ಮಂದಿ ಸಾವನ್ನಪ್ಪಿದ್ದರು. ಅದರ ಬೆನ್ನಲ್ಲೇ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾದ ಬಾಲಾಕೋಟ್ನಲ್ಲಿದ್ದ ಉಗ್ರರ ತರಬೇತಿ ಕೇಂದ್ರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ತರಬೇತಿ ಕೇಂದ್ರವನ್ನು ಹಾಗೂ ಅದರೊಳಗಿದ್ದ ಉಗ್ರರನ್ನು ಹೊಸಕಿ ಹಾಕಿತ್ತು. ಆ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದ್ವೇಷದ ವಾತಾವರಣ ಮತ್ತಷ್ಟು ಹೆಚ್ಚಾಯಿತಲ್ಲದೆ ವಿಷಮ ಪರಿಸ್ಥಿತಿಯೂ ನಿರ್ಮಾಣವಾಗಿತ್ತು. ಇಂತಹ ಸಂದರ್ಭದಲ್ಲೇ ಭಾರತೀಯ ವಾಯುಪಡೆ ವಿಂಗ್ ಕಮಾಂಡರ್ ಅಭಿನಂದನ್ ಸಿಕ್ಕಿಬಿದ್ದರು. ಅಲ್ಲಿ ಪಾಕಿಸ್ತಾನದಲ್ಲಿ ವಿಂಗ್ ಕಮಾಂಡರ್ ಸಿಕ್ಕಿಬಿದ್ದ ಕೂಡಲೇ ಆತನನ್ನು ಹಿಡಿದಿದ್ದ ಸ್ಥಳೀಯರು ಅವರಿಗೆ ಹೊಡೆದು ಮೂಗಿನಲ್ಲಿ ಬಾಯಲ್ಲಿ ರಕ್ತ ಬರುವಂತೆ ಮಾಡಿದ್ದರು. ಅದರ ದೃಶ್ಯಗಳು ಭಾರತೀಯ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಭಾರತೀಯರು ರೊಚ್ಚಿಗೆದ್ದರು. ವಿಂಗ್ ಕಮಾಂಡರ್ನನ್ನು ಸೇಫ್ ಆಗಿ ಬಿಡುಗಡೆ ಮಾಡದೇ ಇದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಎಂಬ ಅರ್ಥದಲ್ಲಿ ಭಾರತ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿತು. ಮತ್ತೊಂದೆಡೆ ಭಾರತದ ಬೆಂಬಲಕ್ಕೆ ಹಲವಾರು ದೇಶಗಳು ನಿಂತವು. ಭಾರತ ಪಾಕ್ ನಡುವೆ ಯುದ್ಧದ ಭೀತಿ ಆವರಿಸಿತ್ತು. ಭಾರತದ ವಿಧ್ವಂಸಕಾರಿ 9 ಕ್ಷಿಪಣಿಗಳು ಪಾಕಿಸ್ತಾನದತ್ತ ಮುಖ ಮಾಡಿ ನಿಂತಿದ್ದವು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಅಪ್ಪಣೆ ಕೊಟ್ಟಿದ್ರೂ ಸಾಕಿತ್ತು. ಆ 9 ಕ್ಷಿಪಣಿಗಳು ಪಾಕಿಸ್ತಾನದ ಮೇಲೆ ಬಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದ್ದವು. ಇದೆಲ್ಲದರ ಸುಳಿವು ಸಿಕ್ಕಿ ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಆ ಹೊತ್ತಿನಲ್ಲೇ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಕೂಡಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಮಾತನಾಡುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದರು. ಅದು 2019 ಫೆಬ್ರವರಿ 27ರ ಮಧ್ಯರಾತ್ರಿ. ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಮಾತನಾಡಬೇಕೆಂದು ಯೋಜಿಸಿದ್ದರು ಇಮ್ರಾನ್ ಖಾನ್. ಇದಕ್ಕಾಗಿ ಭಾರತದಲ್ಲಿ ಪಾಕಿಸ್ತಾನದ ಹೈಕಮಿಷನರ್ ಆಗಿದ್ದ ಸೊಹೈಲ್ ಮಹಮೂದ್ ಅವರು ಪಾಕಿಸ್ತಾನದಲ್ಲಿ ಆಗ ಹೈಕಮಿಷನರ್ ಆಗಿದ್ದ ಅಜಯ್ ಬಿಸಾರಿಯಾ ಅವರ ಮೂಲಕ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿದ್ದರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಪದೇ ಪದೇ ಮೋದಿಯವರ ಜೊತೆ ಮಾತನಾಡಲು ಪ್ರಯತ್ನಿಸಿದ್ದ ಇಮ್ರಾನ್ಗೆ ಸಿಕ್ಕಿದ್ದು ನಿರಾಸೆ ಮಾತ್ರ. ಅದರ ಮರುದಿನವೇ ಅಂದರೆ ಫೆಬ್ರವರಿ 28ರಂದು ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಸಂಸತ್ತಿನಲ್ಲಿ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡುವುದಾಗಿ ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಮೌನ ಪರೋಕ್ಷವಾಗಿ ಮಾತನಾಡಿತ್ತು. ಇಂಥದೊಂದು ಕುತೂಹಲದ ಸನ್ನಿವೇಶವನ್ನು ಪಾಕಿಸ್ತಾನದಲ್ಲಿ ಆಗ ಹೈಕಮಿಷನರ್ ಆಗಿದ್ದ ಅಜಯ್ ಬಿಸಾರಿಯಾ ಅವರು ತಮ್ಮ ಹೊಸ ಪುಸ್ತಕ ಆಂಗರ್ ಮ್ಯಾನೇಜ್ಮೆಂಟ್ ದಿ ಟ್ರಬಲ್ಡ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ನಲ್ಲಿ ಹೇಳಿದ್ದಾರೆ.